ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಬನ್ನಿ ಆಶೂಸ್ ಫುಡ್ ಕೋರ್ಟ್ಗೆ ಒಂದೊಂದು ಸೂಪರ್ ಸಖತ್ತಾಗಿರೋ ಈರುಳ್ಳಿ ಚಟ್ನಿ ಮಾಡೋಣ. ಇದು ಒಂದು ತಿಂಗಳಿಟ್ಟರು ಕೆಡದೇ ಇರೋವಂಥದ್ದು, ನೀರೇ ಹಾಕದೆ ಮಾಡೋ ಅಂಥದ್ದು. ಇಲ್ಲಿ ಒಂದು 7 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಸಿಪ್ಪೆ ತೆಗೆದು ದಪ್ಪ ದಪ್ಪ ಹೋಳಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಬೇಗ ಮಾಡಿಬಿಡ್ಬೋದು, ತುಂಬಾ ಸಖತ್ತಾಗಿರುತ್ತೆ. ನೋಡಿ, ಒಂದು ಪ್ಯಾನ್ ಇಡೋಣ. ಅದರಲ್ಲಿ ಒಂದು 3 ಸ್ಪೂನಷ್ಟು ಕಡಲೆಕಾಯಿ ಬೀಜ ಹುರ್ಕೊಳ್ಳೋಣ. ತುಂಬ ಸೀಸಬಾರ್ದು, ಬಿಸಿ ಆದರೆ ಸಾಕು. ಸಿಪ್ಪೆನೂ ಬಿಡೋದೇನು ಬೇಕಿಲ್ಲ. ಸ್ವಲ್ಪ ಒಂದು 2-3 ಮಿನಿಟ್ಸ್ ಹುರ್ಕೊಳ್ಳೋಣ. ಮೀಡಿಯಮ್ ಉರಿನಲ್ಲಿ ಹುರ್ಕೊಳ್ಳೋಣ. ಹುರಿದ್ಬಿಟ್ಟು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಇಷ್ಟೊತ್ತು ಹುರಿದ್ರೆ ಸಾಕು. ಈಗ ಒಂದು ಬಾಣಲೆ ಇಟ್ಬಿಟ್ಟು ಒಂದು 4 ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಹಾಕೋದು ತೋರಿಸಿದ್ದೀನಿ. ಈಗ ಒಂದು 8ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 6-7 ಗುಂಟೂರು ಮೆಣಸಿನ್ಕಾಯಿ. ಇದಕ್ಕೊಂಚೂರು ಖಾರ ಜಾಸ್ತಿ ಬೇಕಾಗುತ್ತೆ. ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕಿ ಒಂದು 2-3 ಮಿನಿಟ್ಸ್ ಹುರಿಯೋಣ ಅಷ್ಟೇ, ಜಾಸ್ತಿ ಏನಿಲ್ಲ. ಇದಕ್ಕೆ 2 ಸ್ಪೂನ್ ಎಳ್ಳು ಹಾಕೋಣ. ಎಳ್ಳು ಹಾಕೋದ್ರಿಂದ ರುಚಿನೇ ಬೇರೆ ಬರುತ್ತೆ. 1 ನಿಮಿಷ ಇಲ್ಲ 2 ನಿಮಿಷ ಹುರಿದ್ರೆ ಸಾಕು. ಎಳ್ಳು ಹಾಕಿದ ತಕ್ಷಣ ಸಿಡಿದು ಬೇಗ ಆಗೋಗುತ್ತೆ ಇದು. 2 ಸ್ಪೂನು ಬಿಳಿ ಎಳ್ಳು ಹಾಕ್ಕೊಳ್ಳೋಣ. ನೈಲಾನ್ ಎಳ್ಳಾದರೂ ಸರಿ, ನಾರ್ಮಲ್ ಬಿಳಿ ಎಳ್ಳಾದರೂ ಸರಿ. ಇದು 1 ನಿಮಿಷ ಹುರಿಯೋಣ. ಒಂಚೂರು ಅರಿಶಿನ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇವತ್ತು ಅಡೆ ದೋಸೆ ಮಾಡಿದ್ದೆ, ಅದಕ್ಕೆ ಈ ಚಟ್ನಿ ಸಖತ್ ಕಾಂಬಿನೇಷನು. ಎಲ್ಲ ದೋಸೆಗೂ ಚೆನ್ನಾಗಿರುತ್ತೆ, ಚಪಾತಿಗೆ ಚೆನ್ನಾಗಿರುತ್ತೆ, ಅನ್ನಕ್ಕೆ ಚೆನ್ನಾಗಿರುತ್ತೆ, ಮೊಸರನ್ನಕ್ಕೆ ಚೆನ್ನಾಗಿರುತ್ತೆ. ಎಲ್ಲದ್ರ ಜೊತೆನೂ ಸಖತ್ ಕಾಂಬಿನೇಷನ್ ಇದು. ಚೂರೆ ಹುರಿಯೋಣ. ಎಲ್ಲ ಕಡಿಮೆ ಉರಿನಲ್ಲಿ ಹುರಿಯೋಣ, ತುಂಬ ಹೈ ಫ್ಲೇಮ್ ಬೇಡ. ಈಗ ಹೆಚ್ಚಿಟ್ಕೊಂಡಿರೋ ದಪ್ಪಕ್ಕೆ ಈರುಳ್ಳಿ ಹಾಕ್ಬಿಡೋಣ. ಇದು ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೋಬೇಕು. ಎಲ್ಲ ಮಿಕ್ಸ್ ಮಾಡೋಣ ಚೆನ್ನಾಗಿ. ಎಲ್ಲ ಸ್ಟೌವಿಂದು ಉರಿ ಸಿಮ್ಮಲ್ಲಿರಲಿ, ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈರುಳ್ಳಿ 7 ಹಾಕಿರೋದ್ರಿಂದ ಇಷ್ಟು ಮೆಣಸಿನ್ಕಾಯಿ ಬೇಕಾಗುತ್ತೆ. ನಿಮಗೆ ಖಾರ ಜಾಸ್ತಿ ಅನಿಸ್ತು ಅಂದರೆ ತೆಗೆದು ಬಿಡಿ. ಒಂದು ಲಿಡ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಕಡಿಮೆ ಉರಿನಲ್ಲಿ ಬೇಯಿಸೋಣ. ಎಲ್ಲ ಮಿಕ್ಸ್ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತೆಂಗಿನಕಾಯಿ ತುರಿ ಏನಿಲ್ಲ ಈ ಚಟ್ನಿಗೆ, ತಿಂಗಳಾದರೂ ಕೆಡಲ್ಲ, ನೀರೇ ಹಾಕಲ್ಲ ಅದರಿಂದ. ಒಂದು ಲಿಡ್ ಮುಚ್ಚೋಣ. ಒಂದು 2 ನಿಮಿಷ. ಸ್ವಲ್ಪ ಮೆತ್ತಗಾಗುತ್ತೆ ಈರುಳ್ಳಿ. ಈಗ ತೆಗೆದು ನೋಡೋಣ, ಮೆತ್ತಗಾಗಿದೆ. ಈಗ ಒಂಚೂರು ಹಿಂಗೆ ಹಾಕೋಣ. ಸ್ವಲ್ಪ ಹಿಂಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಿಂಗೆ ಹಾಕೋಣ, ಮಿಕ್ಸ್ ಮಾಡೋಣ. ಮತ್ತು ಹುರಿದಿಟ್ಕೊಂಡಿರೋ ಕಡಲೆಕಾಯಿ ಬೀಜ ಹಾಕೋಣ. ಒಂದು ಸ್ವಲ್ಪ ಹುಣಸೆಹಣ್ಣು ತೊಳೆದಿಟ್ಕೊಳ್ಳೋಣ, ನೀರು ಬೇಡ, ಬರೀ ಹುಣಸೆಹಣ್ಣು ಮೇಲೆ ಧೂಳಿದ್ರೆ ತೊಳೆದಿಟ್ಕೊಳ್ಳೋಣ. ಕಡಲೆಕಾಯಿ ಬೀಜ ಹಾಕಿದ್ದೀನಿ. ಇವಾಗ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ತೀನಿ, ಸ್ವಲ್ಪ ಬೆಲ್ಲ ಹಾಕೋಣ. ಹುಣಸೆಹಣ್ಣು ಬರೀ ತೊಳೆದಿರೋದಷ್ಟೇ, ನೆಂದಿರೋದಲ್ಲ. ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿದೆ. ಉಪ್ಪು ಹಾಕೋಣ. ಈಗ 1 ಸ್ಪೂನಷ್ಟು ಕಲ್ಲುಪ್ಪು ಹಾಕಿದ್ದೀನಿ, ದೊಡ್ಡ ಸ್ಪೂನಷ್ಟು. ಯಾಕೆಂದರೆ ಇಷ್ಟು ಖಾರ, ಇಷ್ಟು 7 ಈರುಳ್ಳಿ ಇರೋದರಿಂದ ಬೇಕಾಗುತ್ತೆ ಇಷ್ಟು ಉಪ್ಪು. ತುಂಬ ದಿನ ಕೆಡದೇನೆ ಇರುತ್ತೆ ಫ್ರೆಂಡ್ಸ್, ನೋಡಿ ಮಾಡಿ. ಈಗ ಸ್ವಲ್ಪ ಬೆಲ್ಲ ಹಾಕೋಣ. ಬೆಲ್ಲ ಹಾಕ್ಬಿಟ್ಟು ಹುರಿಯೋದೇನು ಬೇಡ, ಎಲ್ಲ ಮಿಕ್ಸ್ ಮಾಡಿದ್ರೆ ಸಾಕು. ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡೋಣ ಇದನ್ನು. ಬೆಲ್ಲನೂ ಹಾಕ್ಬಿಟ್ಟು ಆಮೇಲೆ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಎಲ್ಲನೂ ನೋಡಿ ಬೆಲ್ಲ ಹಾಕೋದು ತೋರಿಸ್ತಾ ಇದ್ದೀನಿ. ಈಗ ಸ್ಟವ್ ಆಫ್ ಮಾಡಿಬಿಡಿ. ಬೆಲ್ಲ ಹಾಕಿದ್ಮೇಲೆ ಹುರಿಯೋದೇನು ಬೇಕಿಲ್ಲ. ಮಿಕ್ಸಿ ಜಾರಿಗೆ ಎಲ್ಲನೂ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಮಾಡಿಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ. ನೀರೇ ಹಾಕೋದು ಬೇಡ, ಈರುಳ್ಳಿಲಿರೋ ಒದ್ದೆನೇ ಸಾಕಾಗುತ್ತೆ. ಎಕ್ಸ್ಟ್ರಾ ನೀರೇನೂ ಸೇರಿಸೋದು ಬೇಡ. ಸ್ವಲ್ಪ ದಿನ ಈಗ ಆಗಲೇ ಉಪಯೋಗಿಸ್ಬೇಕು ಅಂದರೆ ಹೀಗೆ ರುಬ್ಬಿಟ್ಟು ಉಪಯೋಗಿಸ್ಬಿಡ್ಬೋದು. ಒಂದು 15 ದಿನ 20 ದಿನ ಇಡಬೇಕು. ಎಲ್ಲರೂ ಟ್ರಾವೆಲ್ ಮಾಡ್ತಿದ್ದಾರೆ ಅಂದರೆ ಸೂಪರ್ ಸಖತ್ ಚಟ್ನಿ ಇದು, ಎಲ್ಲರಿಗೂ ಇಷ್ಟ ಆಗುತ್ತೆ. ಆವಾಗ ಇನ್ನೂ ಸ್ವಲ್ಪ ಎಣ್ಣೆ ಬಾಣಲಿಗೆ ಹಾಕ್ಕೊಂಡು ಹುರಿದು ಎತ್ತಿಟ್ಕೋಬೇಕಾಗುತ್ತೆ. ಒಂದು 5 ನಿಮಿಷ ಹುರಿದ್ರೆ ಸಾಕು, ಯಾಕೆಂದರೆ ನೀರೇ ಇಲ್ವಲ್ಲ ಇದರಲ್ಲಿ. ಈಗ ನೋಡಿ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಚಟ್ನಿ ಅದಕ್ಕೆ ರುಬ್ಕೊಳ್ಳೋಣ ಎಲ್ಲನೂ. ತುಂಬಾ ಚೆನ್ನಾಗಿ, ತುಂಬ ರುಚಿಯಾಗಿರುತ್ತೆ ಮಾತ್ರ. ಮೊಸರನ್ನ ಜೊತೆ ತಿಂದು ನೋಡಿ ಚೆನ್ನಾಗಿರುತ್ತೆ, ದೋಸೆ ಜೊತೆ ತಿಂದು ನೋಡಿ ಚೆನ್ನಾಗಿರುತ್ತೆ, ಚಪಾತಿ ಜೊತೆ ಸೂಪರಾಗಿರುತ್ತೆ, ಪೂರಿ ಜೊತೆನೂ ಅಲ್ಟಿಮೇಟ್ ಆಗಿರುತ್ತೆ. ಚಟ್ನಿ ಎಲ್ಲೆಲ್ಲಿ ಉಪಯೋಗಿಸ್ತಿರೋ ಎಲ್ಲ ಈ ಚಟ್ನಿ ಸೂಪರಾಗಿರುತ್ತೆ ನೋಡಿ. ಈಗ ಈ ಥರ ರುಬ್ಕೊಂಡಿದ್ದೀನಿ, ನೀರೇ ಹಾಕಿಲ್ಲ ನೋಡಿ. ಹೀಗೆ ಡೈರೆಕ್ಟು ಆವಾಗಲೇ ಉಪಯೋಗಿಸ್ಬಿಡ್ತೀವಿ ಅಂದರೆ ಹಾಗೆ ಡೈರೆಕ್ಟ್ ಚಟ್ನಿ ಥರ ಉಪಯೋಗಿಸ್ಬಿಡ್ಬೋದು. 1 ತಿಂಗಳು ಏನಾರು ಇಡ್ತೀನಿ ಅಂತಂದರೆ ಇನ್ನೊಂದು ಚೂರು ಹುರಿಯೋಣ. ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಸ್ನೇಹಿತರೆ? ನೋಡಿ, ನೋಡೋಕ್ಕೂ ಅಷ್ಟೇ ಚೆನ್ನಾಗಿದೆ, ರುಚಿನೂ ಅಷ್ಟೇ ಸೂಪರಾಗಿರುತ್ತೆ. ಇವಾಗ ನಾನು ಇದೊಂದು 15 ದಿನ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಬಾಣಲೆ ಇಡೋಣ,
ಸ್ವಲ್ಪ ಎಣ್ಣೆ ಹಾಕೋಣ. ಬೇಕಾದರೆ ಸಾಸಿವೆ ಕರಿಬೇವಿನ ಸೊಪ್ಪು ಸೇರಿಸ್ಕೊಳ್ಳಿ. ನಾನೆಲ್ಲ ಹುರಿಯೋಕ್ಕೆ ಹಾಕಿರೋದ್ರಿಂದ ಸಾಕು, ಇನ್ನೇನು ಬೇಡ. ಬರೀ ಎಣ್ಣೆ ಕಾದ್ಮೇಲೆ ತಿರುವಿಟ್ಕೊಂಡಿರೋ ಚಟ್ನಿ ಹಾಕ್ಬಿಟ್ಟು ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಹುರಿದ್ಬಿಟ್ಟು ತಣ್ಣಗಾದ್ಮೇಲೆ ಬಾಟ್ಲಿಗೆ ತುಂಬಿಟ್ಕೊಳ್ಳೋಣ. ಇಲ್ಲ ಒಂದು ಡಬ್ಬಿಲಿ ತುಂಬಿಟ್ರು ಆಯಿತು. ನೋಡಿ, ಎಲ್ಲ ಬಗ್ಗಿಸ್ಕೊಂಬಿಟ್ಟಿದ್ದೀನಿ. ಚೆನ್ನಾಗಿ ಒಂದು 5 ನಿಮಿಷ ಹುರಿದ್ರೆ ಸಾಕು. ಒಳ್ಳೆ ಗಮ್ಮಂತ ಆಗುತ್ತೆ. ಏನು ಎಣ್ಣೆ ಬಿಡಬೇಕು ಅಂತ ಏನೂ ಇಲ್ಲ. 5 ನಿಮಿಷ ನೀರೇ ಹಾಕಿಲ್ಲದೆ ಇರೋದ್ರಿಂದ 5 ನಿಮಿಷ ಹುರಿದ್ರೆ ಸಾಕಾಗುತ್ತೆ. ಏನೂ ಕೆಡಲ್ಲ. ಮಾಡಿ ನೋಡಿ, ನಿಮ್ಮ ಕಮೆಂಟ್ ತಿಳಿಸಿ. ವಿಡಿಯೋ ಫುಲ್ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಯಾರ್ಯಾರು ನನ್ನ ಚಾನೆಲ್ಗೆ ಹೊಸದಾಗಿ ಬಂದಿದ್ದೀರೋ ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇವತ್ತು ಅಡೆ ದೋಸೆ ಮಾಡಿದ್ದೆ. ಅಡೆ ದೋಸೆ ಅಂತಂದರೆ ಬೇಳೆಗಳೆಲ್ಲ ಹಾಕ್ಬಿಟ್ಟು ಮಾಡೋದು. ಈಗ ಆಲ್ರೆಡಿ ರೆಸಿಪಿ ಹಾಕಿದ್ದೀನಿ, ತುಂಬ ಚೆನ್ನಾಗಾಗುತ್ತೆ. ಅಡೆ ದೋಸೆ ಮಾಡಿದ್ದೆ, ಅದ್ರ ಜೊತೆ ಈ ಚಟ್ನಿ ಪ್ಲಸ್ ಬೆಣ್ಣೆ ತುಂಬಾ ಚೆನ್ನಾಗಿತ್ತು. ನೀವು ಮಾಡಿ ನೋಡಿ ಸ್ನೇಹಿತರೆ. ಈ ಚಟ್ನಿನ ಮಾಡಿಬಿಟ್ಟು ನಿಮ್ಮ ಕಾಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ಬಿಸಿ ಬಿಸಿ ಚಟ್ನಿ ರೆಡಿ. ತಣ್ಣಗಿರೋ ಚಟ್ನಿ ಅಲ್ಲ ನೋಡಿ, ಬಿಸಿ ಬಿಸಿ ಚಟ್ನಿ ರೆಡಿಯಾಗಿದೆ. ಸೂಪರ್ ಸಖತ್ ಈರುಳ್ಳಿ ಎಳ್ಳಿನ ಚಟ್ನಿ ನಿಮಗಾಗಿ ಇವತ್ತು ಮಾಡಿದ್ದೀನಿ, ನಮಗಾಗಿ ಮಾಡಿಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿಲ್ವಾ? ಇಷ್ಟ ಆಯಿತು ಅಂತ ಖಂಡಿತ ಅಂದ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಮಾಡಿ ಈರುಳ್ಳಿ ಚಟ್ನಿ. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ನಾಲ್ಗೆ ರುಚಿ ಕೇಳುತ್ತಲ್ವ, ಅದಕ್ಕೆ ತಕ್ಕಂಗಿರುತ್ತೆ ಈ ಚಟ್ನಿ ಮಾಡಿ. ಅಡೆ ದೋಸೆ ಹಾಕಿಬಿಟ್ಟು ನೋಡಿ, ಅಡೆ ದೋಸೆ ಹಾಕಿ ಬೆಣ್ಣೆ ಹಾಕಿ ಚಟ್ನಿ ಹಾಕೋಣ. ಅಡೆ ದೋಸೆಲಿ ಬೇಳೆ ಎಲ್ಲ ಇದೆ, ಚಟ್ನಿನಲ್ಲಿ ಈರುಳ್ಳಿ ಇದೆ, ಒಳ್ಳೆ ಗಮ್ಮಂತ ಇದೆ. ಎರಡೂ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಫ್ರೆಂಡ್ಸ್. ಅಡೆ ದೋಸೆನೂ ಅಷ್ಟೇ ಸಖತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಾಧ್ಯ ಆದರೆ ದೋಸೆ ತಿನ್ನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೋಡಿ, ಚಟ್ನಿ ಹಾಕ್ತಾಯಿದ್ದೀನಿ. ನೋಡಿ, ಎರಡು ಚಟ್ನಿನೂ ಕೆಂಪು, ದೋಸೆನೂ ಕೆಂಪು. ದೋಸೆ ಒಂಥರ ಚಂದ್ರ ಕಲರ್ಗಿದೆ, ಲೈಟ್ ಆರೆಂಜ್ ಕಲರ್ ಇದೆ. ಬೆಣ್ಣೆ ಹಾಕ್ಕೊಂಡು ತಿಂದ್ವಿ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.